ಹೆಂಡತಿ ತನ್ನ ಗಂಡನ ಪ್ರಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಿರ್ತಾಳೆ. ಆಕೆಯ ಪೂಜಾ ಫಲವೇ ಇವತ್ತು ಶ್ರೀಹರಿ ತನ್ನ ಹೆಂಡತಿ ಮಕ್ಕಳ ಜೊತೆ ಹಾಯಾಗಿರೋದು. ಆತನ ರಕ್ಷಣಾ ಕಾರ್ಯವೇ ಒಂದು ರೋಚಕ ಕಥೆ. ಶ್ರೀಹರಿಯ ಕಿಡ್ನಾಪ್ ಹಿಂದೆ ಹಣದ ವ್ಯವಹಾರ ಇರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಯಾರು ಕಿಡ್ನಾಪ್ ಮಾಡಿರಬಹುದು ಅನ್ನುವಂಥ ಪೊಲೀಸರ ಅನುಮಾನಕ್ಕೆ ಅದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ದೂರೊಂದು ಕ್ಲೂ ಕೊಡುತ್ತೆ. 2 ತಿಂಗಳ ಹಿಂದೆ ಈಗ ಕಿಡ್ನಾಪ್ ಆದಂಥ ಶ್ರೀಹರಿಯ ಮೇಲೆ ಒಂದು ದೂರು ದಾಖಲಾಗಿರುತ್ತೆ. ಹೈದರಾಬಾದ್ ಮೂಲದ ಸುರೇಶ್ ಅನ್ನೋ ಆತ ಶ್ರೀಹರಿ ವಿರುದ್ಧ 3 ಕೋಟಿ ರೂಪಾಯಿ ಹಣ ವಂಚಿಸಿದ್ದರ ಬಗ್ಗೆ ದೂರೊಂದು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ದಾಖಲಾಗಿರುತ್ತೆ. ಅಲ್ಲಿಂದ ಬಾಗ್ಲೂರು ಪೊಲೀಸ್ ಠಾಣೆಗೆ ದೂರು ವರ್ಗಾವಣೆಯಾಗಿತ್ತು. ಅದರ ಎನ್ಕ್ವೈರಿಗೆ ಅಂತ ಸುರೇಶ್ಗೆ ನೋಟಿಸ್ ಅನ್ನ ಕಳಿಸಲಾಗಿತ್ತು. 3 ಕೋಟಿಯ ಆದಾಯದ ಮೂಲ ತೋರಿಸುವಂತೆ ಕಳಿಸಲಾಗಿದ್ದಂಥ ಆ ನೋಟಿಸ್ ಅನ್ನು ನೋಡಿ ಸುರೇಶ್ ಸುಮ್ಮನಾಗಿದ್ದ. ಯಾಕೆಂದ್ರೆ ಆತ ಕೂಡ ಶ್ರೀಹರಿ ಮಾಡುವಂಥ ಮನಿ ಟ್ರಾನ್ಸ್ಫರಿಂಗ್ ದಂಧೆಯನ್ನೇ ಮಾಡ್ತಾ ಇದ್ದ, ಅದು ಕೂಡ ಅಕ್ರಮವಾಗಿ. ಹೀಗಾಗಿ ಪೊಲೀಸರ ತನಿಖೆಗೆ ಅಷ್ಟಾಗಿ ಸುರೇಶ್ ಸ್ಪಂದಿಸಿರಲಿಲ್ಲ. ಆ ಕಂಪ್ಲೇಂಟ್ನ ಮುಂದಿನ ಭಾಗವೇ ಈ ಕಿಡ್ನಾಪ್ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಸುಮಾರು 2,94,00,000 ರೂಪಾಯಿ ಈ ಅಪಹರಣ ಆಗಿದ್ದ ಶ್ರೀಹರಿ ಏನಿದ್ದಾನೆ, ಆ ಶ್ರೀಹರಿ ಸುರೇಶ್ಗೆ ಕೊಡೋದು ಬಾಕಿ ಇರುತ್ತದೆ. ಸುರೇಶ್ ಹೈದರಾಬಾದಿಂದ ಎಲ್ಲ ಪ್ರಯತ್ನ ಮಾಡ್ತಾನೆ, ನನ್ನ ದುಡ್ಡು ವಾಪಸ್ ಬರಬೇಕು ಅಂತ ಎಲ್ಲ ವ್ಯವಸ್ಥೆ ಏನೇನೋ ಮಾಡ್ತಾನೆ. ಕೊನೆಗೆ ಕಮಿಷನರ್ ಆಫೀಸ್ ಹೋಗಿ ಒಂದು ದೂರು ಕೊಡ್ತಾನೆ, ಈ ಥರ ನನಗೆ ಮೋಸ ಆಗಿದೆ, 2,94,00,000 ರೂಪಾಯಿಗೆ ನನಗೆ ಮೋಸ ಆಗಿದೆ, ಆದರೆ ನನ್ನ ಕೇಸ್ ಯಾರು ತಗೊಳ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. DCP ಅವರು ಅದನ್ನು ನೋಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಮುಂದಿನ ಕ್ರಮಕ್ಕಾಗಿ ಅಂತ ಅದು ಕಳಿಸ್ತಾರೆ. ಪೊಲೀಸ್ ಸ್ಟೇಷನಿಂದ ಅವನಿಗೆ ಫೋನ್ ಹೋಗುತ್ತೆ, ಈ ಥರ ನಿಮ್ಮ ಅರ್ಜಿ ನಮ್ಮ ಹತ್ರ ಬಂದಿದೆ. ಅವನು ಓಡ್ ಬರ್ತಾನೆ, ಕೇಸ್ ರಿಜಿಸ್ಟರ್ ಮಾಡ್ತಾನೆ. ಆ ದೂರಿನ ಆಧಾರದ ಮೇಲೆ ಒಂದಷ್ಟು ಮಾಹಿತಿ ಪಡೆದಿದ್ದಂಥ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಆಂಧ್ರ ಮೂಲದ ಸುರೇಶ್ ಕಿಡ್ನಾಪ್ ಮಾಡಿಸಿರಬಹುದಾ ಅನ್ನುವಂಥ ಸಂಶಯಕ್ಕೆ ಬರ್ತಾರೆ. ಸುಮಾರು 12 ಸ್ಪೆಷಲ್ ಟೀಮ್ಗಳು ಅವತ್ತು ಸಂಜೆ ಆಕ್ಷನ್ಗೆ ಇಳಿದಿರುತ್ತವೆ. ಶ್ರೀಹರಿ ಪತ್ನಿಗೆ ಬಂದಿದ್ದಂಥ ಗಂಡನ ಮೊಬೈಲ್ ನಂಬರ್ ಟವರ್ ಲೊಕೇಶನ್ ನ ತಗೊಳ್ತಾರೆ. ಅದು ದೇವನಹಳ್ಳಿ ಏರ್ಪೋರ್ಟ್ ಸಮೀಪದಲ್ಲಿರುವಂಥ ಸಾದಾಹಳ್ಳಿ ಗೇಟ್ ಬಳಿ ಶ್ರೀಹರಿಯ ಮೊಬೈಲ್ ನಂಬರ್ ಲೊಕೇಟ್ ಆಗಿರೋದನ್ನ ತೋರಿಸುತ್ತೆ. 20 ಜನರ ಪೊಲೀಸ್ ತಂಡ ದೇವನಹಳ್ಳಿ ಮಾರ್ಗಕ್ಕೆ ಹೋಗ್ತಾರೆ. ಸಾದಾಹಳ್ಳಿ ಗೇಟ್ನಿಂದ ಡಿವೈಡ್ ಆಗುವಂಥ ಎಲ್ಲ ರಸ್ತೆಗಳನ್ನು ಲೊಕೇಟ್ ಮಾಡಿಕೊಂಡು ಪೊಲೀಸರು ಹುಡುಕಾಟವನ್ನು ಪ್ರಾರಂಭಿಸ್ತಾರೆ. ಆಂಧ್ರ ರಿಜಿಸ್ಟ್ರೇಷನ್ನ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಂಥ ಪೊಲೀಸರನ್ನು ನೋಡಿ ಆಂಧ್ರ ನೋಂದಣಿಯ ಒಂದು ಆಲ್ಟೋ ಕಾರ್ನಲ್ಲಿದ್ದಂಥ 2 ಓಡಿ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ಕಂಡಂತಹ ಪೊಲೀಸರು ಆ ವಾಹನದ ಹಿಂದೆ ಬೀಳ್ತಾರೆ. ಆಗ್ಲೇ ರಿಯಲ್ ಚೇಸ್ ಪ್ರಾರಂಭವಾಗೋದು. ನಮ್ಮ ತಂಡಗಳು ಆ ಇಡೀ ಸ್ಪಾಟನ್ನು ಸುತ್ತುವರೆದು ಕಾರ್ಯಾಚರಣೆನ ಚುರುಕುಗೊಳಿಸಿದಾಗ ಒಂದು ಗ್ರೀನ್ ಕಲರ್ ಆಲ್ಟೋನಲ್ಲಿ ಈ ದುಷ್ಕರ್ಮಿಗಳು, ಸಂಶಯಾಸ್ಪದ ದುಷ್ಕರ್ಮಿಗಳ ಒಂದು ಕಾರ್ನ ನಾವು ಸ್ಪಾಟ್ ಮಾಡಿ ಅದನ್ನು ನಾವು ಹಿಡಿಲಿಕ್ಕೆ ಹೋದಾಗ ಅತ್ಯಂತ ವೇಗವಾಗಿ ಅವರು ಹೈದರಾಬಾದ್ ಕಡೆ ಮೂವ್ಮೆಂಟ್ ಮಾಡ್ತಾರೆ. ಇದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ನಾವು ಎಲ್ಲ ಎಕ್ಸಿಟ್ ರೂಟ್ಸ್ ಬ್ಲಾಕ್ ಮಾಡಿದ್ರಿಂದ ನಮ್ಮ ಎಲ್ಲ ತಂಡಗಳೂ ಅದನ್ನು ಸುತ್ತುವರಿತದೆ. ಸುಮಾರು 3 ಕಿಲೋಮೀಟ್ರು ಬಹಳ ಒಂದು ಹಾಟ್ ಚೇಸ್ ಥರ ಆಗ್ತದೆ ಸರ್ವಿಸ್ ರೋಡ್ನಲ್ಲಿ. ಪೊಲೀಸರ ಆ ರಿಯಲ್ ಚೇಸಿಂಗ್ಗೆ ಸೀನಿಯರ್ ಆಫೀಸರ್ಗಳೇ ತಲೆಬಾಗಿದ್ದಾರೆ. 3 ರಿಂದ 4 ಕಿಲೋಮೀಟರ್ ಚೇಸ್ ಮಾಡಿ ಕೊನೆಗೂ ಆಲ್ಟೋ ಕಾರ್ನಲ್ಲಿದ್ದಂಥ 2 ಪೊಲೀಸರು ವಶಕ್ಕೆ ತಗೊಳ್ತಾರೆ. ಪೊಲೀಸರು ಯಾಕೆ ಬಂದಿದ್ದಾರೆ ಅನ್ನೋದನ್ನು ಹೇಳುವ ಮೊದಲೇ ಅವರೇ ಬಾಯಿ ಬಿಟ್ಬಿಡ್ತಾರೆ. ಅವರಿಂದಲೇ ಶ್ರೀಹರಿಯನ್ನ ಎಲ್ಲಿ ಅಡಗಿಸಿಟ್ಟಿದ್ದಾರೆ ಅನ್ನೋದರ ಮಾಹಿತಿಯನ್ನು ಪಡ್ಕೊಂಡು ಕಿಡ್ನಾಪ್ ಆಗಿದ್ದಂಥ ಶ್ರೀಹರಿಯ ರಕ್ಷಣೆಯನ್ನು ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಕಿಡ್ನಾಪ್ ಆಗಿದ್ದವನು ಹೆಂಡತಿಯ ಮುಂದಿರ್ತಾನೆ. ಈಗ ಈ 3 ಜನ ಮೊಹಮ್ಮದ್ ವಸೀಂ ಬಿನ್ ನಿಜಾಮುದ್ದೀನ್, ಮೊಹಮ್ಮದ್ ಅಬ್ದುಲ್ ಜಮೀರ್, ಸೈಯದ್ ವಾಸಿಫ್, ಇವರೆಲ್ಲ ಹೈದರಾಬಾದ್ ನಿವಾಸಿಗಳು. ವೃತ್ತಿಪರ ಈ ಥರ ಸುಪಾರಿ ಗ್ಯಾಂಗ್ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವರ ಮೇಲೆ ಇನ್ನೂ ಹೆಚ್ಚಿನ ಪ್ರಕರಣಗಳಿರಬಹುದು. ಎಷ್ಟು ಪ್ರಕರಣಗಳಿದೆ ಏನು ಅದರ ಬಗ್ಗೆ ಎಲ್ಲ ನಾವು ಈಗ ವಿವರವಾದ ಒಂದು ತನಿಖೆ ಇನ್ನೂ ಮುಂದುವರಿಸ್ತೇವೆ. ಮೊಹಮ್ಮದ್, ಸೈಯದ್ ವಾಸಿಂ, ನಿಜಾಮುದ್ದೀನ್ ಅನ್ನುವಂಥ 3 ಬಂಧಿಸಿದಂಥ ಪೊಲೀಸರು ಸುರೇಶ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಸುರೇಶ್ ಈ ಹಿಂದೆ ಶ್ರೀಹರಿ ವಿರುದ್ಧ ದೂರು ಕೊಟ್ಟ ಉದ್ದೇಶದ ಹಿಂದೆ ಅಡಗಿರುವಂತಹ ಸತ್ಯವನ್ನ ಆರೋಪಿಗಳಿಂದ ಪೊಲೀಸರು ಬಾಯ್ಬಿಡಿಸಿದ್ದಾರೆ. ಇವರಿಬ್ಬರಿಗೆ ಸುಮಾರು 20 ವರ್ಷಗಳಿಂದ ಸ್ನೇಹ ಪರಿಚಯ ವ್ಯವಹಾರಗಳಿದೆ.
ಆತನಿಗೆ ದುಡ್ಡು ಕೊಡಬೇಕಾಗಿದ್ದು. ಅವನು ಬೇರೆ ಬೇರೆ ರೀತಿ ಆ ಹಣನ ಮತ್ತು ಅದರ ಲಾಭನ ಪಡೆದುಕೊಳ್ಳಲು ಪ್ರಯತ್ನಿಸಿ ಈ ಒಂದು ಉದ್ದೇಶದಿಂದ ಅಕ್ಟೋಬರ್ ತಿಂಗಳಲ್ಲಿ ಬಂದು ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಒಂದು ದೂರು ಅರ್ಜಿ ಕೊಡ್ತಾನೆ. ತನಿಖೆಗೆ ಬೇಕಾದ ಕೆಲವು ಪ್ರಶ್ನೆಗಳು ಕೇಳಿದಾಗ ಆತ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಒಂದು ಇಂಟೆನ್ಷನ್ ಆತನಿಗೆ ಇರಲ್ಲ. ತನಿಖಾಧಿಕಾರಿ ಅಲರ್ಟ್ ಆಗ್ಬಿಟ್ರಲ್ಲ ಅಂತೇಳಿ ತನ್ನ ಸ್ಕೀಮ್ನ ಒಂದು 2 ತಿಂಗಳು ಪೋಸ್ಟ್ಪೋನ್ ಮಾಡಿ ಎಲ್ಲ ಮರ್ತೋಗಿದ್ದಾರೆ ನಾನು ದೂರು ಕೊಟ್ಟಿರೋದು ಎಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಹೈದರಾಬಾದಿಂದ ಈ ಒಂದು ವೃತ್ತಿಪರ ಸುಪಾರಿ ಗ್ಯಾಂಗ್, ಇದು ವೃತ್ತಿಪರ ಸುಪಾರಿ ಗ್ಯಾಂಗ್ ಒಂದನ್ನು 2 ಲಕ್ಷ ರೂಪಾಯಿ ಅವ್ರಿಗೆ ಮುಂಗಡ ಪ್ರಾಮಿಸ್ ಮಾಡಿ 20 ಲಕ್ಷನ ಕೆಲಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಇವ್ರನ್ನ ತಂದು ಬೆಂಗಳೂರಿಗೆ ತಂದು ಹೋಟ್ಲೊಂದರಲ್ಲಿ ತಂಗಿಸಿ ಇವನ ಮೂಮೆಂಟ್ನ 3-4 ದಿನ ವಾಚ್ ಮಾಡಿ 4ನೇ ತಾರೀಕು ಸಾಯಂಕಾಲ ಸುಮಾರು 9 ಗಂಟೆಗೆ ಈತ ಮನೆಗೆ ಹೊರಟಾಗ ಶ್ರೀಹರಿನ ರಸ್ತೆಯಲ್ಲಿ ಅಡ್ಡಗಟ್ಟಿ ನಾವು ತೆಲಂಗಾಣ ಪೊಲೀಸ್ ಟೀಮ್ ಅಂತ ಹೇಳಿಬಿಟ್ಟು ಅವನನ್ನು ಕಾರ್ ಒಳಗೆ ಕೂರಿಸಿ ಮುಖಕ್ಕೆ ಒಂದು ಮುಖವಾಡ ಹಾಕಿ ಕೈನ ಕಟ್ಟು ಹಾಕಿ ಇದನ್ನು ತೆಗೆದುಕೊಂಡು ಹೋಗಿ ಬಲಾತ್ಕಾರವಾಗಿ ಇವನ್ನ ಬಂಧನದಲ್ಲಿಟ್ಟು ಇವನ ಮೇಲೆ ದೈಹಿಕ ಹಲ್ಲೆ ಸಹ ಮಾಡಿದ್ದಾರೆ. ಪೊಲೀಸರ ಪರಿಶ್ರಮ ಮತ್ತು ಹೆಂಡತಿಯ ಪ್ರಾರ್ಥನೆ ಶ್ರೀಹರಿಯ ಜೀವವನ್ನು ಉಳಿಸಿದೆ. ಆದರೂ ಮಾಡಬಾರದ ದಂಧೆಗಳನ್ನೆಲ್ಲ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದಕ್ಕೆ ಮುಂದಾದರೆ ಇಂಥ ದುರಂತಗಳಾಗುವುದು ಸಹಜ. ಇದೀಗ ಅಕ್ರಮ ದಂಧೆಯ ಸುಳಿಯಲ್ಲಿ ಸಿಲುಕಿರುವಂಥ ಶ್ರೀಹರಿ ಕೂಡ ಬಂಧನದ ಭೀತಿಯಲ್ಲಿದ್ದಾರೆ.